ಬಿಗ್ ಬಾಸ್ ವಿನ್ನರ್ ಆದ ನಿಮ್ಮ ಮಗ, ಅಲ್ಲಿ ಸುದೀಪ್ ಅವ್ರಿಗೆ ನೀವು ಒಂದು ಮಾತು ಕೊಟ್ಟು ಬಂದಿರಿ, ವಿನ್ನರ್ ಆದಮೇಲೆ ಅವ್ನು ಮದ್ವೆ ಮಾಡೋದೇ ನನ್ನ ನೆಕ್ಸ್ಟ್ ಜವಾಬ್ದಾರಿ ಅಂತೇಳಿ. ಮದ್ವೆ ಯಾವಾಗ ಮಾಡ್ತೀರಿ? ಮದುವೆ ಮಾಡೋದ್ರಿ ಈಗ ಮದುವೆ ಮಾಡೋದು. ಇನ್ನೂ ಎಲ್ಲೇ ಒಂದು ಇನ್ನೂ ಏನೋ ಕಾರ್ಯಕ್ರಮ ಅದಾವು, ನೋಡೋಣ, ಕನ್ಯಾ ನೋಡಿ ಮಾಡೋಣ. ಕನ್ಯಾ ನೋಡಿ ಮಾಡ್ಬೇಕಂತೇಳಿ ಸುದೀಪ್ ಸರ್ಗೆ ನಾವು ಮಾತು ಕೊಟ್ಟು ಬಂದಿದ್ದು ಖರೇವು. ಎಲ್ಲಾರು ಕನ್ಯಾ ನೋಡಿ ಮಾಡೋದ. ಈಗ ನಿಮ್ಮ ಮನೆಗೆ ಒಬ್ಬರು ಅಭಿಮಾನಿ ಬಂದಿದ್ರು, ಅವ್ರು ಹೇಳಿದರು ಹನುಮಂತ ಅವ್ರಿಗೆ ಹಳ್ಳಿ ಹುಡುಗಿನೇ ಮದುವೆ ಮಾಡಬೇಕು, ಅಂದಾಗ ಮಾತ್ರ ಭಾಳ ಚೆನ್ನಾಗಿರ್ತಾನ ಅವನು, ಅಂದ್ರೆ ಹೊಂದ್ಕೊಂಡು ಹೋಗ್ತಾನೆ ಅಂತ. ನಿಮಗೆ ಸಿಟಿ ಹುಡುಗಿ ಬೇಕಾ, ಹಳ್ಳಿ ಹುಡುಗಿ ಬೇಕಾ? ನಮಗೆ ಹಳ್ಳಿ ಹುಡುಗಿ ಬೇಕ್ರಿ, ನಮಗೆ ಸಿಟಿ ಹುಡುಗಿ ಬೇಕಾಗಿಲ್ಲ. ಹಾಂ, ನಮಗೆ ಬರೋ ಹೋಗೋ ಮಂದಿ ಅವ್ರು ಬಂದರು, ಮಾವಾರು ಬಂದರು, ಕಾಕಾರ ಬಂದರು, ಅಜ್ಜಾರು ಬಂದರು, ಅಂತಾರ ಬಂದ್ಗಟ್ಟೆಗೆ ಒಂದು ಚರ್ಗಿ ನೀರು ಕೊಡಾರ ಬೇಕ್ರಿ. ನಮಗೆ ಸಂಪ್ರದಾಯ ಬೇಕು. ನಾವು ಹಳ್ಳಿ ಮಂದಿ. ದೇವರು ದಿಂಡ್ರು ಇಂಥದ್ದು ಎಲ್ಲ ನೋಡ್ಕೊಂಡು ಹೋಗಾರ ಬೇಕ್ರಿ ನಮಗೆ. ಹ್ಞೂ ರೀ. ಈಗ ಹನುಮಂತಂದು ಇನ್ನೊಂದು ಆಸೆ ಅಂತಂದ್ರೆ, ಈಗ ತಗಡಿನ ಮನೇಲಿ ಇದೀರಿ, ಅದನ್ನ RCC ಮಾಡಬೇಕು ಅಂತೇಳಿ. ಈಗಾದರೂ ಆ ಕನಸು, ಅವನ ಕನಸು ಈಡೇರಿಸಬಹುದಲ್ಲ? ಮಾಡಾರ ಅವ್ರಲ್ರಿ. ಈಗೇನು ನಮ್ದು ಆತ ಹೋತು, ಅವ್ರು ಮಾಡಾರ, ಅವ್ರು ಮಾಡ್ಕೋಬಹುದು. ಯಪ್ಪ ಮಾಡ್ಕೋಬಹುದು. ನಾವೇನು ಮಾಡೋರಿಗೆ ಮಾಡಿದ ಮಕ್ಕಳು ಮಾಡ್ತಾರಂತ ನಮಗೆ ಖುಷಿ ಆಕೈತಿ, ದೊಡ್ಡ ಖುಷಿ ಆಕೈತಿ. ಅವ್ರು ಮಾಡ್ಕೊಂತೀವಿ ಅಂದ್ರೆ ದೊಡ್ಡ ಖುಷಿ ಆಕೈತಿ.